ಸಾಂಸ್ಕೃತಿಕ ನಗರಿ ಮೈಸೂರಿನ ಟಿ ನರಸೀಪುರದಲ್ಲಿ ಈಗ ಗ್ಯಾಂಗ್ ರೇಪ್ ಆಗಿದೆ. ಪಶ್ಚಿಮ ಬಂಗಾಳ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಲಾಗಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಕಾಮುಕರು ಕ್ರೌರ್ಯವನ್ನ ಮೆರೆದಿದ್ದಾರೆ. ಯುವತಿಯನ್ನ ಅಪಹರಿಸಿ ಗ್ಯಾಂಗ್ ರೇಪ್ ಮಾಡಲಾಗಿದೆ. ಪಶ್ಚಿಮ ಬಂಗಾಳ ಯುವತಿ ಮೇಲೆ ಮೂವರಿಂದ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ. ಟಿ ನರಸೀಪುರ ಪಟ್ಟಣದ ನಿವಾಸಿಗಳು ಕಳೆದ 2 ದಿನಗಳ ಹಿಂದೆ ಅತ್ಯಾಚಾರ ನಡೆದಿತ್ತು. ಕಿರಣ್, ಕಿಶೋರ್, ರಿಯಾನ್ ಬಂಧಿತ ಆರೋಪಿಗಳು. ಹೀಗೆ ಮೈಸೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮೈಸೂರಿನ ಟಿ ನರಸೀಪುರದಲ್ಲಿ ಪಶ್ಚಿಮ ಬಂಗಾಳದ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ಯುವತಿ ಈಕೆಯನ್ನು ಅಪಹರಿಸಿ ಅದಾದ ನಂತರ ಈ ರೀತಿಯಾಗಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರಂತೆ. ಕಿರಣ್, ಕಿಶೋರ್ ಮತ್ತೆ ರಿಯಾನ್ ಬಂಧಿತ ಆರೋಪಿಗಳು. ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳನ್ನ. 2 ದಿನಗಳ ಹಿಂದೆ ನಡೆದಿರುವಂತಹ ಒಂದು ಘಟನೆ ಅಂತ ಹೇಳಿ ಈಗ ಗೊತ್ತಾಗ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರು ಅಂತಂದ್ರೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ ಇರುತ್ತೆ ಅಥವಾ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ. ಇತ್ತೀಚೆಗೆ ಮೈಸೂರಲ್ಲೂ ಕೂಡ ಏನಾಗ್ತಾ ಇದೆ ಅಂತ ಹೇಳಿ ಗೊತ್ತಿಲ್ಲ. ಇಂಥ ಪ್ರಕರಣಗಳು ಅತಿ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ. ಕಳೆದ ವರ್ಷವೂ ಕೂಡ ಮೈಸೂರು ದಸರಾ ಸಂಭ್ರಮದಲ್ಲಿ ಏನೆಲ್ಲ ಆಗಿತ್ತು ಅಂತ ಹೇಳಿ ನಾವು ಗಮನಿಸಿದ್ವಿ. ಚಿಕ್ಕ ಮಗು ಮೇಲೆ ಅತ್ಯಾಚಾರ ಮಾಡಿ ಅದಾದ ನಂತರ ಕೊಲೆ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ಮೈಸೂರಿನ ಟಿ ನರಸೀಪುರದಲ್ಲಿ ಗ್ಯಾಂಗ್ ರೇಪ್ ಆಗಿದೆ. ಅದು ಕೂಡ ಪಶ್ಚಿಮ ಬಂಗಾಳದ ಯುವತಿ ಅಂತ ಗೊತ್ತಾಗ್ತಾ ಇದೆ. ಆಕೆಯನ್ನ ಕಿಡ್ನಾಪ್ ಮಾಡಿ 3 ಆರೋಪಿಗಳು ಈ ರೀತಿಯಾಗಿ ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು 2 ದಿನಗಳಲ್ಲಿ ಆರೋಪಿಗಳನ್ನು ಪೊಲೀಸರು ಈಗ ಬಂಧಿಸಿದ್ದಾರೆ. ಕಿರಣ್, ಕಿಶೋರ್, ರಿಯಾನ್ ಬಂಧಿತ ಆರೋಪಿಗಳು. ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಒಂದು ಘಟನೆ. ಮೈಸೂರಿನ ಟಿ ನರಸೀಪುರದಲ್ಲಿ ಪಶ್ಚಿಮ ಬಂಗಾಳದ ಓರ್ವ ಯುವತಿಯನ್ನ ಈ ರೀತಿಯಾಗಿ ಅಪಹರಿಸಿ ಸಾಮೂಹಿಕ ಅತ್ಯಾಚಾರ ಮಾಡಲಾಗಿದೆ. ಟಿ ನರಸೀಪುರ ಖಾಸಗಿ ಬಸ್ ನಿಲ್ದಾಣದ ಬಳಿ ಯುವತಿ ಕಿಡ್ನಾಪ್ ಆಗಿದ್ದು, ಚಾಮರಾಜನಗರ ಜಿಲ್ಲೆ ಸಂತೆ ಮರಳ್ಳಿಗೆ ಕರೆದೊಯ್ದು ಈ ಕೃತ್ಯವನ್ನು ಎಸಗಿದ್ದಾರೆ. ಸಂತೆ ಮರಳ್ಳಿಯ ಲಾಡ್ಜ್ ಒಂದರಲ್ಲಿ 3ರಿಂದ ಗ್ಯಾಂಗ್ ರೇಪ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 3ರಿಂದ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಲಾಗಿದೆ. ಘಟನೆ ನಡೆದ 24 ಗಂಟೆಯಲ್ಲಿ ಆರೋಪಿಗಳನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ಟಿ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ಈಗ ದಾಖಲಾಗಿದೆ. ಹೀಗೆ ಸಾಮೂಹಿಕ ಅತ್ಯಾಚಾರ ಆಗಿದ್ದು ಕೇವಲ 74 ಗಂಟೆಯಲ್ಲಿ ಪೊಲೀಸರು ಬಂದಿದ್ದಾರೆ. ಒಳ್ಳೆ ಕಾರ್ಯಾಚರಣೆ ನಡೆಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಟಿ ನರಸೀಪುರ ಖಾಸಗಿ ಬಸ್ ಸ್ಟಾಪ್ ಹತ್ರ ಯುವತಿಯನ್ನ ಕಿಡ್ನಾಪ್ ಮಾಡ್ತಾರೆ. ಅದಾದ ನಂತರ ಆಕೆಗೆ ಚಾಮರಾಜನಗರ ಜಿಲ್ಲೆ ಸಂತೆ ಮರಳ್ಳಿಗೆ ಒಂದು ಲಾಡ್ಜ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗಿ ಈ ರೀತಿಯಾಗಿ 3ರಿಂದ ಗ್ಯಾಂಗ್ ರೇಪ್ ಮಾಡಲಾಗಿದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಈಗ 3 ಆರೋಪಿಗಳು ಕೂಡ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಘಟನೆ ನಡೆದ 24 ಗಂಟೆಯಲ್ಲಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಈಗ ಮೈಸೂರು ಅಂತಂದ್ರೆ ಒಂದು ರೀತಿಯಾಗಿ ಒಂದು ಒಳ್ಳೆ ಅಭಿಪ್ರಾಯ ಎಲ್ಲರಿಗೂ ಇದ್ದೇ ಇದೆ. ಆದರೆ ಇತ್ತೀಚೆಗೆ ಈ ಗ್ಯಾಂಗ್ ರೇಪ್ ಪ್ರಕರಣಗಳು ಅಥವಾ ಕೊಲೆ ಮಾಡುವಂಥದ್ದು ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಈಗ ಮತ್ತೊಮ್ಮೆ ಇಂಥದೇ ಪ್ರಕರಣ ಬೆಳಕಿಗೆ ಬಂದಿದೆ. ಏನಿದೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥ ಮಾಹಿತಿ ಏನಿರ್ಬೋದು ಈ ಪ್ರಕರಣದಲ್ಲಿ? ಹೀಗೆ ಕಳೆದ 2 ದಿನಗಳ ಹಿಂದೆ ನಡೆದಿರುವಂಥ ಒಂದು ಘಟನೆ ಅಂತ ಗೊತ್ತಾಗ್ತಾ ಇದೆ. ಕೇವಲ 24 ಗಂಟೆಯಲ್ಲಿ ಈಗಾಗಲೇ ಆರೋಪಿಗಳನ್ನು ಬಂಧಿಸಿದ್ದಾರೆ. ಈಗಾಗಲೇ ಹೇಳ್ತಾ ಇದ್ದೆ ನಾನು, ಸಾಂಸ್ಕೃತಿಕ ನಗರಿ ಮೈಸೂರು ಅಂತಂದರೆ ಒಂದು ಎಲ್ಲರಿಗೂ ಕೂಡ ಅಲ್ಲಿ ಏನೋ ಒಂದು ಒಳ್ಳೆಯದು ಅಥವಾ ಏನೋ ಒಂದು ಸಾಂಸ್ಕೃತಿಕ ನಗರಿ ಅಂತಂದರೆ ಒಂದು ಪಾಸಿಟಿವ್ ವೈಬ್ ಇರ್ಬೋದು ಅಥವಾ ಅಲ್ಲಿರುವಂಥ ಒಂದು ಪದ್ಧತಿಗಳಿರ್ಬೋದು, ಆಚರಣೆಗಳಿರ್ಬೋದು, ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಭಾವನೆ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂಥದ್ದು ಎಲ್ಲವೂ ಕೂಡ ಗಮನಿಸ್ತಾ ಇದ್ರೆ ಪದೇ ಪದೇ ಇಂಥ ಪ್ರಕರಣಗಳು ಅತಿ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಈಗ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಮತ್ತೊಮ್ಮೆ ಇಂಥದ್ದೇ ಘಟನೆ ನಡೆದಿರುವಂಥದ್ದು ಅಂದ್ರೆ ಈಗ ಗ್ಯಾಂಗ್ ರೇಪ್ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. ಇತ್ತೀಚೆಗೆ ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಮೈಸೂರಲ್ಲೂ ಕೂಡ. ಈ ಪ್ರಕರಣದಲ್ಲಿ ಈಗ ಪ್ರಾಥಮಿಕ ತನಿಖೆಯಲ್ಲಿ ಏನು ಹೆಚ್ಚಿನ ಮಾಹಿತಿ ಏನು ಗೊತ್ತಾಗ್ತಾ ಇದೆ? ರೋಶಿನಿ, ಏನು ಇದು ನಡೆದು 24 ಗಂಟೆ ಒಳಗಡೆ ಮೈಸೂರು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಒಂದು ದಕ್ಷ ಕಾರ್ಯವನ್ನ ಎಸಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂತ ಹೇಳಿದ್ರೆ ಕೃತ್ಯ ನಡೆದ 24 ಗಂಟೆ ಒಳಗಡೆ ಯಾರು ಅನ್ನುವುದೇ ಪತ್ತೆ ಹಚ್ಚೋದಕ್ಕೆ ಆಗದೆ ಇರ್ತಕ್ಕಂತಹ ಸಂದರ್ಭದಲ್ಲೂ ಕೂಡ 3 ಜನರನ್ನ ಆರೋಪಿಗಳನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಪೊಲೀಸರಿಗೆ ಶ್ಲಾಘನೆಯನ್ನ ತಿಳಿಸ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಆ ಆರೋಪಿಗಳು ಯಾರಿಗೂ ಗೊತ್ತಿಲ್ಲದಂತಹ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಖಾಸಗಿ ಬಸ್ ಸ್ಟ್ಯಾಂಡ್ ನಲ್ಲಿ ಏನು ಕಲ್ಪನಾ ಮುಂಡಾ ಅಂತಕ್ಕಂತಹ
ಏನು ಸಂತ್ರಸ್ತೆ ಇದ್ದಾಳೆ ಆತರನ್ನ ಕಾರ್ನಲ್ಲಿ ಕಿಡ್ನಾಪ್ ಮಾಡಲಾಗಿತ್ತು. ಸೊ ಯಾರು ಅಂತಾನೂ ಕೂಡ ಗೊತ್ತಾಗಿರ್ಲಿಲ್ಲ. ಆದ್ರೆ ಅಲ್ಲಿನ ಸಿಸಿ ಫುಟೇಜ್ಗಳನ್ನ ಏನು ಅಲ್ಲಿನ ಸಿಸಿ ಫುಟೇಜ್ಗಳನ್ನ ವಶಪಡಿಸಿಕೊಂಡು ಪೊಲೀಸ್ ಇಲಾಖೆ ಅದನ್ನ ಪರಿಶೀಲಿಸಿದಾಗ ವ್ಯಕ್ತಿಗಳ ಭಾವಚಿತ್ರ ಸರಿಯಾಗಿ ಕಾಣದೇ ಇದ್ರು ಕೂಡ ಇವರೇ ಅಂತ ಹೇಳಿ ಐಡೆಂಟಿಫೈ ಮಾಡಿ ಆತರನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಕಲ್ಪನಾ ಮುಂಡರನ್ನು ಕೂಡ ಮೈಸೂರಿನ KRH ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಕೂಡ ಅವಳನ್ನ ಅಲ್ಲಿಗೆ ಸೇರಿಸಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಈ ತರದ ಪ್ರಕರಣಗಳು ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ನಡೀತಾ ಇದ್ರೂ ಕೂಡ ಮೈಸೂರು ಜಿಲ್ಲೆಗೆ ಎಲ್ಲೂ ಪೊಲೀಸ್ ಇಲಾಖೆ ಒಂದು ರೀತಿಯಲ್ಲಿ ಒಂದು ಡ್ರಗ್ಸ್ ನ ಏನು ಸೇವನೆ ಮಾಡುವುದರ ಮೂಲಕ ಈ ತರದ ಕೃತ್ಯಗಳು ಆಗ್ತಾ ಇದ್ರು ಕೂಡ ಒಂದ್ ಕಡೆಯಿಂದ ಪೊಲೀಸ್ ಇಲಾಖೆ ಡ್ರಗ್ಸ್ ನ ನಿರ್ಮೂಲನೆ ಮಾಡ್ಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ದಕ್ಷ ಕಾರ್ಯಕರ್ತರನ್ನ ವಶಪಡಿಸಿಕೊಂಡು ಕೂಡ ಏನು ಡ್ರಗ್ಸ್ ನ ಕಾರ್ಯಕರ್ತರನ್ನ ವಶಪಡಿಸಿಕೊಂಡು ಕೂಡ ಅದನ್ನ ಅರೆಸ್ಟ್ ಮಾಡಿದ್ರು ಕೂಡ ಈ ತರದ ಕೃತ್ಯಗಳು ನಡೀತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಆಗ್ತದೆ ರೋಶಿನಿ. ಯಾಕೆಂತ ಹೇಳಿದ್ರೆ ಮೈಸೂರು ಜಿಲ್ಲಾಡಳಿತ ಡ್ರಗ್ಸ್ ನ ನಿರ್ಮೂಲನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರೀತಿಯ ಕಾರ್ಯವೈಖರಿಯನ್ನ ಹೆಚ್ಚಿಸ್ತಾ ಇದೆ. ಆದ್ರೂ ಕೂಡ ಈ ತರದ ಪ್ರಕರಣಗಳು ನಡೀತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಕಪ್ಪು ಚುಕ್ಕಿ ಅಂತಕ್ಕಂಥದನ್ನ ಮೇಲ್ನೋಟಕ್ಕೆ ಹೇಳ್ಬೋದು ರೋಶಿನಿ. ಎಸ್, ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಕಾರ ಮೇಲ್ನೋಟಕ್ಕೆ